ನಟ ಶಿವರಾಜ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕದ ನ್ಯೂಯಾರ್ಕ್ಗೆ ಬುಧವಾರ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದ ಶಿವರಾಜ್ ಕುಮಾರ್ಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ ಸಾಥ್ ನೀಡಿದ್ರು. ಡಿಸೆಂಬರ್ 24ರಂದು ಮಿಯಾಮಿನ MCI ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಜರುಗಲಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಬರೋಬ್ಬರಿ 1 ತಿಂಗಳು ಕಾಲ ಅಮೆರಿಕಾದಲ್ಲಿ ಶಿವರಾಜ್ ಕುಮಾರ್ ಉಳಿದುಕೊಳ್ಳಲಿದ್ದಾರೆ. ಜನವರಿ 25ರಂದು ಅಮೆರಿಕಾದಿಂದ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬೆಂಗಳೂರು ಬಿಡುವ ಮುನ್ನ ಶಿವಣ್ಣ ಭಾವುಕರಾಗಿದ್ರು. 1 ತಿಂಗಳ ಕಾಲ ಭಾರತವನ್ನು ಮಿಸ್ ಮಾಡಿಕೊಳ್ತಿರೋದಾಗಿ ಮಾತನಾಡಿದ್ರು. भर्ती पर है गलास थोड़ा सर 2 ನಿಮಿಷ ಬಿಡಿ ಸರ್ ಸ್ವಲ್ಪ 2 ನಿಮಿಷ ಬಿಡಮ್ಮ ಎಲ್ಲರೂ ಹೋಗ್ತೀವಿ ಸರ್ ನೀವು ಇದಕ್ಕೆ ಹೋಗ್ತಿದ್ದೆ US ಮಯಾಮಿಗೆ ಹೋಗ್ತಿದ್ದೆ ಅಲ್ಲೇ ಸರ್ಜರಿ ಇದೆ ಏನಿಲ್ಲ ಅವ್ರ ಪ್ರೀತಿ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್ ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ ಅವರು ಸೊ ಸ್ಟ್ರೇಟ್ ಮಯಾಮಿ 24ನೇ ತಾರೀಕು ಸರ್ಜರಿ ಆ್ಯಂಡ್ ಜನವರಿ 26th I'm ಬ್ಯಾಕ್ ಇದಕ್ಕೆ ಹೋಗ್ತಿದ್ದೆ US ಮಯಾಮಿಗೆ ಹೋಗ್ತಿದ್ದೆ ಅಲ್ಲೇ ಸರ್ಜರಿ ಇದೆ ಏನಿಲ್ಲ ಅವ್ರ ಪ್ರೀತಿ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್ ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ ಅವರು ಸೊ ಸ್ಟ್ರೇಟ್ ಮಯಾಮಿ 24ನೇ ತಾರೀಕು ಸರ್ಜರಿ ಆ್ಯಂಡ್ ಜನವರಿ 26th I'm ಬ್ಯಾಕ್ ಮಯಾಮಿಗೆ ಹೋಗ್ತಿದ್ದೆ ಅಲ್ಲೇ ಸರ್ಜರಿ ಇದೆ ಏನಿಲ್ಲ ಅವ್ರ ಪ್ರೀತಿ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್ ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ ಅವರು ಸೊ ಸ್ಟ್ರೇಟ್ ಮಯಾಮಿ 24ನೇ ತಾರೀಕು ಸರ್ಜರಿ ಆ್ಯಂಡ್ ಜನವರಿ 26th I'm ಬ್ಯಾಕ್. ನಟ ಶಿವರಾಜ್ ಕುಮಾರ್ ಅವರು ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಅವರು ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದು, ಈ ಮುನ್ನ ಮಾಧ್ಯಮದ ಜೊತೆ ಮಾತನಾಡಿ ಅಮೆರಿಕಾಗೆ ಹೋಗ್ತಾ ಇದ್ದೀನಿ, 24ನೇ ತಾರೀಕು ಸರ್ಜರಿ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಇನ್ನು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಪುತ್ರಿ ನಿವೇದಿತಾ ಸಹ ಶಿವರಾಜ್ ಕುಮಾರ್ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಚಿಕಿತ್ಸೆ ಜರುಗಲಿದೆ. ಡಿಸೆಂಬರ್ 24ನೇ ತಾರೀಕು ಅವರಿಗೆ ಚಿಕಿತ್ಸೆ ಆಗಲಿದ್ದು, ಬರೋಬ್ಬರಿ 1 ತಿಂಗಳ ಕಾಲ ಅಮೆರಿಕಾದಲ್ಲೇ ಶಿವರಾಜ್ ಕುಮಾರ್ ಅವರು ಉಳಿದುಕೊಳ್ಳಲಿದ್ದಾರೆ. ಈ ವೇಳೆ ನಾನು ಭಾರತವನ್ನು ಮಿಸ್ ಮಾಡ್ಕೊಳ್ತೀನಿ ಅಂತ ಶಿವಣ್ಣ ಭಾವುಕರಾದರು.